ಆ, ನಾನು ರವಿಕಿಶೋರ್ ಸರ್ ಹತ್ರ ಕಲ್ತ್ಕೊಳ್ಳೋದು ಬಂದಾಗ ನಂಗೆ ಏನೂ ನಾಲೆಜ್ ಇರಲಿಲ್ಲ. ಟೋಟಲ್ ಝೀರೋ ನಾಲೆಡ್ಜು ಫ್ರಮ್ ದ ಸ್ಕ್ರ್ಯಾಚು. ಏನೇನು ಬೇಸಿಕಲಿ ಬೇಕೋ ಒಂದು ಟ್ರೇಡರ್ಗೆ ಅದನ್ನು ಬರೀ ಟ್ರೇಡಿಂಗ್ ಮಾಡೋ ಸ್ಟ್ರಾಟಜಿ ಅಷ್ಟೇ ಅಲ್ಲ, ಒಂದು ಕಾನ್ಫಿಡೆನ್ಸು ಸಹ ತುಂಬ ಚೆನ್ನಾಗಿ ತುಂಬಿದ್ದಾರೆ, ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ವರ್ತ್ ವಾಟ್ ಎವರ್ ದ ಟೈಮ್ ಹಿ ಹ್ಯಾಸ್ ಗಿವನ್ ಟು ಅಸ್, ಅದಕ್ಕೆ ನಾವು ಏನು ಕಾಂಪನ್ಸೇಷನ್ ಆಗಿ ಏನು ನಾವು ಅಮೌಂಟ್ ಕೊಡ್ತೀವಿ, ಇಟ್ಸ್ ರಿಯಲಿ ವೆರಿ ವರ್ತ್ ಇಟ್. ಯಾರು ಏನು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನಿದೆ ಅನ್ನೋದು ಇರ್ರೆಸ್ಪೆಕ್ಟಿವ್ ಆಫ್ ದಟ್ ಬಂದು ಕಲ್ತ್ಕೋಬೋದು, ಟ್ರೈ ಮಾಡ್ಬೋದು. ಬಿಕಾಸ್ ನಾವು ಲೈಫಲ್ಲಿ ಎಲ್ಲಾನು ಕಾಂಬಿನೇಷನ್ ಆ್ಯಂಡ್ ಪರ್ಮುಟೇಷನಲ್ಲೇ ಎಲ್ಲರೂ ಹೋಗ್ತಿರ್ತಾರೆ. ಇದಾಗ್ಬೋದು, ನಮಗೆ ಈ ಬಿಸ್ನೆಸ್ ಆಗ್ಬೋಗ್ಬೋದು, ಇಲ್ಲ ಏನೋ ಒಂದು ಹಾಕ್ಬೋದು ಮಾಡ್ಬೋದು ಅಂತ. ಬಟ್ ಡೆಫಿನೆಟ್ಲಿ ಇಲ್ಲಿ ಒಂದು ಸ್ಟ್ರಾಟಜೀಸ್ ಆಗಲಿ, ಎಡ್ಜಿಂಗ್ ಸ್ಟ್ರಾಟಜೀಸ್ ಆಗಲಿ ಏನಾದರೂ ಒಂದು ಹೇಳಿಕೊಟ್ರೆ ನಮ್ಮ ದುಡ್ಡನ್ನ ಕಳ್ಕೊಳ್ದಿರ ನಾವು ಹೇಗೆ ದುಡ್ಡು ಮಾಡ್ಬೋದು, ನಮ್ಮ ಕ್ಯಾಪಿಟಲ್ನ ನಾವು ಹೇಗೆ ಇನ್ವೆಸ್ಟ್ ಮಾಡಿದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ. ಐ ಆಮ್ ರಿಯಲಿ ಇವಾಗ ಎಂಡ್ ಆಫ್ ದ ಕ್ಲಾಸ್ ಇದೆ, ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ. ಇನ್ನೂ ಸ್ವಲ್ಪ ಮುಂದೆ ಫ್ಯೂಚರಲ್ಲಿ ಬೇಕಂದಾಗ ಹೆಲ್ಪು ತೊಗೊಳಕ್ಕೆ ಬರ್ತೀನಿ. ಆ್ಯಂಡ್ ನಮ್ಮ ಸರು ವೆರಿ ಬ್ರಾಡ್ ಮೈಂಡೆಡ್ ಆಗಿ ಯಾವಾಗಾದರೂ ಬನ್ನಿ, ಐ ಆಮ್ ಆಲ್ವೇಸ್ ದೇರ್ ಅಂತ. ಟು ಬಿ ವೆರಿ ಫ್ರ್ಯಾಂಕ್, ಅವರ ಸ್ವಂತ ಯೂಸ್ ಮಾಡೋ ಸ್ಟ್ರಾಟಜೀಸ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಅದು ಈಗಿನ ಕಾಲದಲ್ಲಿ ತುಂಬಾ ರೇರು. ಎಲ್ಲೂ ಯೂಟ್ಯೂಬಲ್ಲಾಗಲಿ ಇನ್ಸ್ಟಾನಲ್ಲಾಗಲಿ ಯಾವುದೇ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಈ ಥರ ಸಿಗೋದಿಲ್ಲ. ಒನ್ಸ್ ಯಾರಾದರೂ ಬರಬೇಕು ಅಂದರೆ ದಯವಿಟ್ಟು ಬನ್ನಿ. 5 ಔಟ್ ಆಫ್ 5 ರೇಟಿಂಗ್ ಅಷ್ಟೇ, ನಾನು ಏನು ಹೇಳೋಕ್ಕಾಗಲ್ಲ.